ನಾವು ನಿನ್ನೆವರೆಗೆ ಏನು ಮಾತಾಡೋದು ಅಂದರೆ, ಜಗತ್ತಿನಲ್ಲಿ ಮನುಷ್ಯರು ಮೂರು ರೀತಿಯಾಗಿ ಜೀವಿಸ್ತಾರೆ ಅಂತ. ವ್ಯಕ್ತಿ ಮೂರು ರೀತಿಯಾಗಿ ಜೀವಿಸ್ತಾರೆ ಅಂತ. ಒಬ್ಬನೇ ವ್ಯಕ್ತಿ ಅಲ್ಲ, ಮನುಷ್ಯರು ಬೇರೆ ಬೇರೆ ಮನುಷ್ಯರುಗಳು. ಚಿಂತನಾರಹಿತ ಘಟ್ಟ, ಚಿಂತನಾಘಟ್ಟ, ಚಿಂತನಾತೀತ ಘಟ್ಟದಲ್ಲಿ ಜೀವಿಸ್ತಾರೆ ಅಂತ ಹೇಳಿದೆ. ಚಿಂತನಾರಹಿತ ಘಟ್ಟ ಅಂದರೆ ಏನು? ಯಾವುದನ್ನು ನಾವು ನೋಡ್ತೀವಿ ಅದನ್ನು ನಂಬೋದು, ಯಾವುದನ್ನು ಕೇಳ್ತೀವಿ ಅದನ್ನೇ ಸತ್ಯ ಅಂತ ನಂಬೋದು, ಯಾವುದನ್ನು ಓದ್ತೀವಿ ಅದನ್ನೇ ಸತ್ಯ ಅಂತ ಒಪ್ಕೊಳ್ಳೋದು. ಅದನ್ನು ನಾವು ಚಿಂತನಾರಹಿತ ಘಟ್ಟ ಅಂತ ಹೇಳ್ತೀವಿ. ಈ ಚಿಂತನಾರಹಿತ ಘಟ್ಟದಲ್ಲಿ ವಾಸ ಮಾಡ್ತಕ್ಕಂಥವನು, ಜೀವಿಸ್ತಕ್ಕಂಥ ವ್ಯಕ್ತಿ ಸ್ವತಂತ್ರನಾಗಿರೋದಿಲ್ಲ. ಅವನು ಯಾರ ಉಪನ್ಯಾಸಗಳನ್ನು, ಯಾರ ಮಾತುಗಳನ್ನು, ಯಾರ ಬರವಣಿಗೆಯನ್ನು ನಂಬುತ್ತಾ ಇರ್ತಾನೆ, ಅದನ್ನು ಕುರುಡು ನಂಬಿಕೆ ಅಂತ ಹೇಳ್ತೀವಿ. ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡದೇ ನಂಬುತ್ತಾನೆ. ಆ ನಂಬತಕ್ಕಂಥ ವ್ಯಕ್ತಿಯನ್ನು ನಾವು ಯಾವ ವ್ಯಕ್ತಿ ಬರೆದಿರ್ತಾನೆ, ಅದು ಯಾವ ವ್ಯಕ್ತಿ ಉಪನ್ಯಾಸ ಕೊಡ್ತಾನೆ, ಆ ವ್ಯಕ್ತಿಯ ಗುಲಾಮನಾಗಿರ್ತಾನೆ ಅಂತ ಅರ್ಥ. ಯಾವ ವ್ಯಕ್ತಿಗೆ ಅನುಮಾನಿಸಿ ನೋಡಿ, ಸ್ವತಂತ್ರವಾಗಿ ತನ್ನ ಸ್ವತಂತ್ರವಾದಂಥ ಮನಸ್ಸಿನಿಂದ ಆಲೋಚನೆ ಮಾಡಿ ಅದನ್ನು ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ವೋ, ಆ ವ್ಯಕ್ತಿ ಗುಲಾಮನಾಗಿರ್ತಾನೆ ಅಂತ ಅರ್ಥ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಆತ್ಮ ಅಂದರೆ ಏನು ಅಂತ ತಿಳ್ಕೊಬೇಕಂತಂದರೆ ಅವನು ಚಿಂತನಾರಹಿತ ಘಟ್ಟದಿಂದ ಚಿಂತನಾತೀತ ಘಟ್ಟಕ್ಕೆ ಬರಬೇಕು. ಚಿಂತನಾತೀತ ಘಟ್ಟಕ್ಕೆ ಹೋಗಬೇಕಂದ್ರೆ ಚಿಂತನಾ ಘಟ್ಟಕ್ಕೆ ಬರಬೇಕು. ಚಿಂತನಾರಹಿತ ಘಟ್ಟ ಅಂದರೆ ಏನು? ಪ್ರಾಣಿಗಳ ಥರ ಗುಲಾಮರಾಗಿ ವಾಸ ಮಾಡೋದು. ಚಿಂತನಾಘಟ್ಟ ಅಂತಂದರೆ ಆಲೋಚನೆ ಮಾಡೋಕ್ಕೆ ಶುರು ಮಾಡೋದು. ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥದ್ದು, ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಚಿಂತನಾತೀತ ಘಟ್ಟ. ಆ ಚಿಂತನಾತೀತ ಘಟ್ಟಕ್ಕೆ ಯಾವ ವ್ಯಕ್ತಿ ಬರ್ತಾನೆ, ಆಗ ಅವನು ತನ್ನ ಆತ್ಮವನ್ನು ತಲುಪ್ತಾನೆ. ಆತ್ಮ ಅಂದರೆ ಏನು, ಜೀವನ ಅಂದರೆ ಏನು ಅಂತಕ್ಕಂಥ ಅರಿವು ಅವನಿಗೆ ಉಂಟಾಗ್ತದೆ. ನೀವು ಪ್ರತಿಯೊಂದನ್ನು ಅನುಮಾನಿಸಿ ನೋಡಿ, ಯಾವುದನ್ನು ತಕ್ಷಣ ಒಪ್ಕೋಬೇಡಿ. ನಿಮ್ಮ ತಲೆಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಯೋಚನೆಗೆ, ನಿಮ್ಮ ಹೃದಯಕ್ಕೆ ಕೆಲಸ ಕೊಡಿ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಈ ನಿಜನ, ಈ ಸುಳ್ಳ, ಸತ್ಯನ, ಮಿಥ್ಯನ ಅಂತ ಆಲೋಚನೆ ಮಾಡಿ. ಆ ನಂತರ ಅದನ್ನು ನೀವು ಒಪ್ಕೊಳ್ಳಿ. ಆ ರೀತಿ ನೀವು ಸ್ವತಂತ್ರವಾದ ಮನಸ್ಸಿನಿಂದ ಆಲೋಚನೆ ಮಾಡಿ ನೀವು ಒಪ್ಕೊಂಡ್ರೆ ನೀವು ಸ್ವತಂತ್ರ ಜೀವಿಗಳಾಗ್ತೀರಿ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತದೆ. ಇಲ್ಲ ಅಂದರೆ ನಿಮಗಿರ್ತಕ್ಕಂಥ ವ್ಯಕ್ತಿತ್ವ ಬೇರೆಯವ್ರದ್ದು. ನೀವು ಯಾರ ಮಾತನ್ನು ನಂಬಿದ್ದೀರೋ ಅವರ ವ್ಯಕ್ತಿತ್ವನೇ ನಿಮ್ಮದು. ನೀವು ಯಾರ ವಾಕ್ಯವನ್ನು ನೀವು ಓದಿದ್ದೀರಿ, ಯಾರ ಬರವಣಿಗೆಯನ್ನು ನೀವು ಓದಿದ್ದೀರಿ, ಅದನ್ನು ನೀವು ಅಳವಡಿಸ್ಕೊಂಡಿದ್ದೀರಿ, ಅವರ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಸ್ವಂತ ವ್ಯಕ್ತಿತ್ವ ಅಲ್ಲ. ನಿಮ್ಮ ಸ್ವಂತ ವ್ಯಕ್ತಿತ್ವ ಬೇಕಂದರೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ಅಂತ ಓಶೋ ಭಗವಾನ್ ಹೇಳ್ತಾರೆ. ಓಶೋ ಭಗವಾನ್ ಹೇಳ್ತಾರೆ, ನೀವು ಅನುಮಾನಿಸ್ತಕ್ಕಂಥದ್ದು ಎಷ್ಟೊಂದು ತೀವ್ರತರವಾಗಿರಬೇಕಂದ್ರೆ, ನೀವು ಅನುಮಾನಿಸ್ತಕ್ಕಂಥದ್ದು ಎಷ್ಟೊಂದು ತೀವ್ರತರವಾಗಿರಬೇಕಂದ್ರೆ, ನೀವು ನನ್ನ ಮಾತುಗಳನ್ನು ಸಹ ಅನುಮಾನಿಸಿ ನೋಡಿ. ನನ್ನ ಮಾತುಗಳನ್ನು ಸಹ ಅನುಮಾನಿಸಿ ನೋಡಿ. ನೀವು ಎಷ್ಟು ಹೆಚ್ಚು ಅನುಮಾನಿಸ್ತೀರಿ, ಎಷ್ಟು ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ, ಎಷ್ಟು ಸ್ವತಂತ್ರವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೋತೀರಿ, ಅಷ್ಟೇ ನೀವು ಉತ್ತಮ ವ್ಯಕ್ತಿ ಆಗ್ತೀರಿ, ಉತ್ತಮ ಮನುಷ್ಯನಾಗ್ತೀರಿ ಅಂತ ಓಶೋ ಭಗವಾನ್ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಉಪನ್ಯಾಸ ನೀಡೋದಕ್ಕೋಸ್ಕರ ಬಂದಿಲ್ಲ. ನಾನು ನಿಮಗೆ ಉಪಾಧ್ಯಾಯನೂ ಅಲ್ಲ. ನಾನು ನಿಮಗೆ ಉಪನ್ಯಾಸ ನೀಡೋಕ್ಕೂ ಬಂದಿಲ್ಲ. ನಿಮಗೆ ನಾನು ಉಪಾಧ್ಯಾಯನೂ ಅಲ್ಲ. ನಾನು ಒಂದು ಕಾಲದಲ್ಲಿ ಶಿಕ್ಷಕ ಆಗಿದ್ದಂಥ ಸಂದರ್ಭದಲ್ಲಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ನನ್ನವೇ ಆಗಿರ್ತಕ್ಕಂಥ ಚಿಂತನೆಗಳನ್ನ ಹೇಳ್ತಾ ಇದ್ದೆ. ಆದರೆ ಅದಕ್ಕೂ ಮೀರಿ ನಾನು ಯೋಚನೆ ಮಾಡಿದೆ, ಇವತ್ತು ಹಿಂದೆ ನಾನು ಶಿಕ್ಷಕ ಆಗಿದ್ದಾಗ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಚಿಂತನೆಗಳು ಆಡ್ತಾ ಇದ್ದೆ. ಅವರು ತಮ್ಮ ಮುಂದಿನ ಭಾವಿ ಪ್ರಪಂಚದಲ್ಲಿ ಅದನ್ನು ಅಳವಡಿಸ್ಕೊತಾಯಿದ್ರು. ಆದರೆ ಇವತ್ತು ಪ್ರಸ್ತುತ ಜಗತ್ತಿನಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿಗಳು ಇನ್ನು ಪಶುಗಳಂತೆ, ಪ್ರಾಣಿಗಳಂತೆ ಚಿಂತನಾರಹಿತ ಘಟ್ಟದಲ್ಲೇ ಜೀವಿಸ್ತಾ ಇದ್ದಾರೆ. ಅವ್ರು ಏನು ಮಾಡಬೇಕು ಅದನ್ನೇ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ಅಷ್ಟೇ ನನ್ನದು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆಗಿರ್ತಕ್ಕಂಥ ಅತೀಂದ್ರಿಯ ಶಕ್ತಿ ಇರ್ತದೆ. ಅತೀಂದ್ರಿಯ ಶಕ್ತಿ ಅಂದರೆ ನಮ್ಮ ಇಂದ್ರಿಯಕ್ಕೆ ಮೀರಿರ್ತಕ್ಕಂಥ ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಳ್ಳೋದಿಲ್ಲ.
ತನ್ನ ಅಸೂಯೆಯಿಂದನೋ ತನ್ನ ಅಹಂಕಾರದಿಂದನೋ ಅವನು ಉಪಯೋಗಿಸ್ಕೊಳ್ಳೋದಿಲ್ಲ. ಒಂದು ವಿಷಯ ಹೇಳ್ತೀನಿ, ನನ್ನ ಮಾತನ್ನು ನೀವು ಏನೋ ಹಣ ಮಾಡೋದಕ್ಕೆ ಇವನು ಮಾತಾಡ್ತಾ ಇದ್ದಾನೆ ಅಂತನೋ, ಅಥವಾ ತನ್ನ ಸ್ಕೋಪ್ ತಗೊಳ್ಳೋದಕ್ಕೆ ಅಥವಾ ಇನ್ನೊಂದಕ್ಕೆ ಇವನು ಮಾತಾಡ್ತಾ ಇದ್ದಾನೆ ಅಂತನೋ ನೀವು ಅಸೂಯೆ ಪಟ್ಟರೆ, ಅಸೂಯೆ ಮುಂದೆ ನಿಮ್ಮ ಜಿಗುಪ್ಸೆಗೆ ಕಾರಣ ಆಗ್ತದೆ. ನಿಮ್ಮ ಜಿಗುಪ್ಸೆ ನಿಮ್ಮ ಅವನತಿಗೆ ಕಾರಣ ಆಗ್ತದೆ. ಮುಂದೆ ಮತ್ತೊಬ್ಬ ವ್ಯಕ್ತಿಯನ್ನು ತಲೆ ಎತ್ತಿ ನೋಡ್ತಕ್ಕಂಥ ಸಾಮರ್ಥ್ಯ ನಿಮಗೆ ಹೋಗ್ತದೆ. ಸಮಾಜದಲ್ಲಿ ನೀವು ಅತಿ ಹಿಂದುಳಿದವರಾಗ್ತೀರಿ. ನೀವು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಅಂತ ಅಂದರೆ ನಿಮ್ಮಲ್ಲೇ ನಿಮಗೆ ನಂಬಿಕೆ ಇಲ್ಲ. ಬೇರೆಯವ್ರ ಹತ್ರ ಮಾತಾಡುವಾಗ ತಲೆ ಕೇಳ್ಕೊಂಡು ಮಾತಾಡೋದು ಅಥವಾ ಇನ್ನೊಂದು ಆಗ್ತದೆ. ಅದರ ಬದಲು ಅಸೂಯೆ ಪಡೋದ್ರ ಬದಲು ನಿಮ್ಮ ಮನಸ್ಸನ್ನು ವಿಶಾಲವಾಗಿ ಮಾಡಿಕೊಳ್ಳಿ. ನೀವು ಅಸೂಯೆಯನ್ನು ಪಟ್ಟರೆ ಜಿಗುಪ್ಸಿಗೆ ಒಳಗಾಗ್ತೀರಿ. ನೀವು ನಿಮ್ಮ ಮನಸ್ಸನ್ನು ವಿಶಾಲವಾಗಿ ಮಾಡಿಕೊಂಡು ಆಲೋಚನೆ ಮಾಡಿದಾಗ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಆತ್ಮಪೂರ್ವಕವಾಗಿ ಮುಂದೆ ಬರ್ತೀರಿ. ಆಗ ನೀವು ಎಲ್ಲಿ ಬೇಕಾದರೂ ನಿಲ್ಬಲ್ರಿ, ಯಾರನ್ನು ಬೇಕಾದರೂ ನೇರವಾಗಿ ಎದುರಿಸಬಲ್ರಿ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಸ್ವತಂತ್ರ ವ್ಯಕ್ತಿತ್ವ ಬರ್ತದೆ. ಅದಕ್ಕೋಸ್ಕರ ಜಿಗುಪ್ಸೆ ಹೊಂದೋದ್ರ ಬದಲು ನೀವು ನಿಮ್ಮ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ. ಎಲ್ಲರನ್ನೂ ಪ್ರೀತಿಸಿ. ಅವನು ಒಳ್ಳೆಯವನ ಕೆಟ್ಟವನ ಬೇಕಾಗಿಲ್ಲ. ಅವನು ಏನು ಮಾಡ್ತಾಯಿದ್ದಾನೆ ಅದು ನಮಗೆ ಬೇಕಾಗಿಲ್ಲ. ಅದು ಅವನಿಗೆ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ. ಅವನು ಕಳ್ತನ ಮಾಡ್ತಾನೆ, ಇನ್ನೊಂದು ಅದು ಅವನು ವೈಯಕ್ತಿಕತಕ್ಕಂಥ ವಿಚಾರ. ಅದನ್ನು ಕಟ್ಕೊಂಡು ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂಥದ್ದಷ್ಟೇ. ನಾನು ಹೇಳಿದೆ, ನಾನು ನಿಮಗೆ ಉಪನ್ಯಾಸ ನೀಡೋದಕ್ಕೆ ಬಂದಿಲ್ಲ, ನಾನು ನಿಮಗೆ ಉಪಾಧ್ಯಾಯನೂ ಅಲ್ಲ, ನಾನು ನಿಮಗೆ ಬೋಧನೆ ಮಾಡ್ತಕ್ಕಂಥದ್ದಕ್ಕೂ ಸಹ ಬಂದಿಲ್ಲ. ನನ್ನ ಗೆಳೆಯ ನಾನು ಮೃತ್ಯುವಿನ ಬಗ್ಗೆ ಮಾತನಾಡಿದಾಗ ಅದನ್ನು ಕೇಳಿಸ್ಕೊಂಡು ಮನೆಗೆ ಹೋದಂತೆ. ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲಂತೆ. ಯಾಕೆ ಅಂದರೆ ಮೃತ್ಯುವಿನ ಬಗ್ಗೆನೇ ಆಲೋಚನೆ ಮಾಡಿಕೊಂಡು ಅವನಿಗೆ ನಿದ್ರೆ ಬಂದಿಲ್ಲ. ಅಂದರೆ ಅವನ ಮನಸ್ಸು ಜಾಗೃತವಾಗಿದೆ ಅಂತ ಅರ್ಥ. ಅಂದರೆ ಅವನು ಮೃತ್ಯುವಿನ ಬಗ್ಗೆ ಭಯ ಪಡ್ತಾ ಇದ್ದಾನೆ ಅಂದರೆ ಇನ್ನು ಮೃತ್ಯು ಹೇಗಿದ್ರೂ ಬರ್ತದೆ, ನಾನು ಯಾವ ಕೆಲಸ ಮಾಡಬಾರ್ದು ಅಂತಲ್ಲ, ಆಲೋಚನೆ ಮಾಡಬಾರ್ದು. ಅವನು ಆ ಮೃತ್ಯು ಬರೋಷ್ಟರಲ್ಲಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಅಂತಕ್ಕಂಥ ಆಲೋಚನೆ ಅವನಿಗೆ ಬಂದರೆ ಸಾಕು. ನನ್ನ ಮಾತುಗಳು, ನಾನು ಮಾಡ್ತಾ ಇರತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಸಫಲವಾಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸಲ ಬೀಕನ್ ಉಪನ್ಯಾಸ ಕೊಡ್ತಾ ಇರ್ತಾರೆ. ಬೀಕನ್ ಅಂದರೆ ಅವರೊಂದು ಧರ್ಮಗುರು. ಆ ಉಪನ್ಯಾಸ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಹೆಸರು ಅಸೂಜಿ ಅಂತ, ಮತ್ತೊಬ್ಬನ ಹೆಸರು ಅಸೂಜಿ ಅಂತಕ್ಕಂಥವನು ಕೇಳ್ತಾ ಈ ಬೀಕನ್ರವರ ಉಪನ್ಯಾಸವನ್ನು ಕೇಳ್ತಾ ಕೂತ್ಕೊಂಡು ನಿದ್ರೆ ಮಾಡ್ತಾ ಇರ್ತಾನೆ. ಬೀಕನ್ ಗಮನಿಸ್ತಾರೆ, ಅಸೂಜಿನ ಕೇಳ್ತಾರೆ, ಅಸೂಜಿ ನೀನು ನಿದ್ರೆ ಮಾಡ್ತಾ ಇದ್ದೀಯಾ ಅಂತ. ಅವನು ನಿದ್ರೆಗಣ್ಣಲ್ಲಿ ಎದ್ದು ಇಲ್ಲ ನಾನು ನಿದ್ರೆ ಮಾಡ್ತಾ ಇಲ್ಲ. ಮತ್ತೆ ಉಪನ್ಯಾಸನ ಮುಂದುವರಿಸ್ತಾರೆ. ಮತ್ತೆ ನಿದ್ರೆ ಮಾಡ್ತಿರ್ತಾನೆ ಅಸೂಜಿ. ಮತ್ತೆ ಕೇಳ್ತಾರೆ ಬೀಕನ್, ಅಸೂಜಿ ನೀನು ನಿದ್ರೆ ಮಾಡ್ತಾ ಇದ್ದೀಯಾ? ಅವನು ಇಲ್ಲ ಗುರುಗಳೇ, ನಾನು ನಿದ್ರೆ ಮಾಡ್ತಾಯಿಲ್ಲ. ಇನ್ನು ಸ್ವಲ್ಪ ಹೊತ್ತಾಯಿತು, ಉಪನ್ಯಾಸ ಮುಂದುವರಿತಾ ಬೀಕನ್ದು. ಮತ್ತೆ ಅಸೂಜಿ ನಿದ್ರೆ ಮಾಡ್ತಾ ಇರ್ತಾನೆ. ಆಗಲೂ ಪುನಃ ಕೇಳ್ತಾರೆ ಬೀಕನ್, ಅಸೂಜಿ ನೀನು ನಿದ್ರೆ ಮಾಡ್ತಾ ಇದ್ದೀಯಾ ಅಂತ. ಅವನು ಇಲ್ಲ ಸ್ವಾಮಿ, ನಾನು ನಿದ್ರೆ ಮಾಡ್ತಾಯಿಲ್ಲ. ಇನ್ನು ಸ್ವಲ್ಪ ಹೊತ್ತು ಆಯಿತು. ಈಗ ಇದ್ದಕ್ಕಿದ್ದಂಗೆ ಬೀಕನ್ ನಮ್ಮ ಉಪನ್ಯಾಸನ ಮಾಡ್ತಾ ಇದ್ದಂಥವ್ರು ಈಗ ಬೇರೆ ಥರ ಪ್ರಶ್ನೆ ಕೇಳ್ತಾರೆ. ಅಸೂಜಿ ನೀನು ಜೀವಿಸ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಹಂಗಂತ ತಕ್ಷಣ ಅವನು ಇಲ್ಲ ಗುರುಗಳೇ, ನಾನು ಜೀವಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿ ನೋಡಿ, ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿ ನಿದ್ರಿಸ್ತಾ ಇರ್ತಕ್ಕಂಥವನು ಅವನು ನಿಜವಾಗಿ ಜೀವಿಸಿರೋದಿಲ್ಲ. ಮನುಷ್ಯ ಹುಟ್ಟಿದ್ದು ನಿದ್ರೆ ಮಾಡೋದಕ್ಕಲ್ಲ. ಒಂದು ದಿನ ಅವನಿಗೆ ನಿದ್ರೆ ಮಾಡ್ತಕ್ಕಂಥ, ಯಾವಾಗಲೂ ನಿದ್ರೆ ಮಾಡ್ತಕ್ಕಂಥ ಕಾಲ ಬಂದೇ ಬರ್ತದೆ. ಅಲ್ಲಿವರೆಗೆ ಅವನು ಎದ್ದು ಕೆಲಸ ಮಾಡಬೇಕು. ಸದಾ ಮಲಗೋದಲ್ಲ, ಸದಾ ನಿದ್ರೆ ಬಗ್ಗೆ ಆಲೋಚನೆ ಮಾಡೋದಲ್ಲ. ಉಣ್ಣೋದು, ತಿನ್ನೋದು, ಮಲಗೋದು ಇದೇ ಜೀವನ ಅಲ್ಲ. ನಿದ್ರೆ ಮಾಡ್ತಕ್ಕಂಥದ್ದಲ್ಲ. ನಿದ್ರೆ ಅಂತಕ್ಕಂಥದ್ದು ಮೃತ್ಯುವಿಗೆ ಸಮಾನ. ನಿದ್ರಾ ಸಂದರ್ಭದಲ್ಲಿ ಅವನಲ್ಲಿ ಯಾವುದೇ ಸ್ವತಂತ್ರ ಆಲೋಚನೆಗಳಿರೋದಿಲ್ಲ. ಅವನು ಪ್ರಜ್ಞಾವಸ್ಥೆಯಲ್ಲಿ ಇರೋದಿಲ್ಲ. ಅವನಲ್ಲಿ ಯಾವುದೇ ಒಂದು ಆಲೋಚನಾ ಶಕ್ತಿ ಇರೋದಿಲ್ಲ. ನಿದ್ರಿಸ್ತಾ ಇರ್ತಕ್ಕಂಥವನು ಸತ್ತಂತೆ ಅರ್ಥ.
ಅದಕ್ಕೋಸ್ಕರ ಪ್ರತಿಯೊಬ್ಬನಿಗೂ ಅವನ ದೈಹಿಕ ಆರೋಗ್ಯಕ್ಕೆ ಇಂತಿಷ್ಟೇ ಅಂತ ನಿದ್ರೆ ಬೇಕು. ಬರೀ ದೈಹಿಕ ಆರೋಗ್ಯ ಅಂತಲ್ಲ, ಮಾನಸಿಕ ಆರೋಗ್ಯಕ್ಕೂ ಸಹ ಅವನಿಗೆ ಇಂತಿಷ್ಟೇ ಅಂತ ನಿದ್ರೆ ಬೇಕು. ಆ ನಿದ್ರೆಯನ್ನು ಅವನು ಮಾಡಬೇಕೇ ಹೊರತು ಸದಾ ನಿದ್ರಿಸೋದ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಾರೆ. ನಿದ್ರಿಸೋತಕ್ಕಂಥ ವ್ಯಕ್ತಿ ಜೀವಿಸಿರೋದಿಲ್ಲ ಅಂತ ನಮ್ಮ ಓಶೋ ಭಗವಾನ್ ಹೇಳ್ತಾರೆ. ನೀವು ಯಾವಾಗಲೂ ಅನುಮಾನಿಸ್ತಾ ಇರಿ. ಪ್ರಮುಖ ಅಂಶ ಚಿಂತನಾರಹಿತ ಘಟ್ಟ ಅಂದರೆ ಪ್ರಾಣಿಗಳ ಥರ ಜೀವಿಸೋದು, ಗುಲಾಮರಾಗಿ ಜೀವಿಸ್ತಕ್ಕಂಥದ್ದು. ಚಿಂತನಾರಹಿತ ಘಟ್ಟದಿಂದ ಚಿಂತನಾ ಘಟ್ಟವನ್ನು ನೀವು ತಲುಪಬೇಕಂದ್ರೆ ಎಲ್ಲ ವಿಚಾರಗಳನ್ನು, ಎಲ್ಲ ಬೋಧನೆಗಳನ್ನು, ನನ್ನ ಬೋಧನೆಗಳನ್ನು ಸೇರಿಸಿ ಅದನ್ನು ಅನುಮಾನಿಸ್ತಕ್ಕಂಥದ್ದು. ಅನುಮಾನಿಸಿ ಆಲೋಚನೆ ಮಾಡಿದಾಗ ನೀವು ಬರೋದು ಚಿಂತನಾ ಘಟ್ಟಕ್ಕೆ. ಆ ಸ್ವತಂತ್ರವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ನೀವು ತಗೊಳ್ತಕ್ಕಂಥ ಸ್ವತಂತ್ರ ನಿರ್ಧಾರವೇ ಅದು ಜ್ಞಾನ. ಆ ಜ್ಞಾನವನ್ನು ನೀವು ತಲುಪಿದಾಗ ನೀವು ಚಿಂತನಾತೀತ ಘಟ್ಟಕ್ಕೆ ಹೋಗ್ತೀರಿ. ಚಿಂತನಾತೀತ ಘಟ್ಟಕ್ಕೆ ಹೋಗ್ತಕ್ಕಂಥವನು ಸ್ವಂತ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾನೆ. ಅವನು ಯಾರ ಆಗಿರೋದಿಲ್ಲ. ಅವನಿಗೆ ಸ್ವಂತ ವ್ಯಕ್ತಿತ್ವ ಅಂತಕ್ಕಂಥಿರ್ತದೆ. ಅವನು ಆತ್ಮವನ್ನು ನೋಡಬಲ್ಲ, ಆತ್ಮವನ್ನು ಅರಿಯಬಲ್ಲ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ ಓಶೋ ಭಗವಾನ್ ಹೇಳ್ತಾರೆ, ಮಾತಾಡೋಣ. ಅಲ್ಲಿವರೆಗಿರಲಿ ನಿಮ್ಮೊಳಗೆ ಇರಲಿ ಸ್ವತಂತ್ರವಾದ ಮನಸ್ಸು. ನಮಸ್ಕಾರ, ಧನ್ಯವಾದಗಳು.